ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮಹಾಕುಂಭಮೇಳದ ಬಗ್ಗೆ ಒಂದು ಪುಟ್ಟ ಮಾಹಿತಿಯನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಈ ಮಹಾಕುಂಭಮೇಳವು ಪ್ರತಿ 12 ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ. ಸನಾತನ ನಂಬಿಕೆಯ ಭವ್ಯ ಆಚರಣೆಯಾದ 2025ರ ಮಹಾಕುಂಭಮೇಳವು ಭರದಿಂದ ಸಾಗುತ್ತಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳವು ಪ್ರಪಂಚದಲ್ಲಿರುವ ಭಕ್ತರು ಮತ್ತು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಸಮುದ್ರ ಮಂಥನದ ಸಮಯದಲ್ಲಿ ಸಿಕ್ಕಂತಹ ಅಮೃತ ಕಳಶಕ್ಕಾಗಿ ದೇವರು ಮತ್ತು ರಾಕ್ಷಸರ ನಡುವೆ 12 ದೈವಿಕ ದಿನಗಳ ಕಾಲ ಯುದ್ಧವು ನಡೆಯಿತು. ಈ 12 ದಿನಗಳು ಮಾನವನಿಗೆ 12 ವರ್ಷಗಳು ಎಂದು ಪರಿಗಣಿಸಲಾಗಿದೆ. ಅದಕ್ಕಾಗಿಯೇ ಈ ಮಹಾಕುಂಭಮೇಳವು 12 ವರ್ಷಗಳಿಗೊಮ್ಮೆ ನಡೆಯುತ್ತದೆ ಮತ್ತು ಇದನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. ಈ ಮಹಾಕುಂಭದ ಸಮಯದಲ್ಲಿ ಸ್ನಾನ, ದಾನ, ಜಪ, ತಪಸ್ಸು ಮಾಡುವವರಿಗೆ ಪಾಪ ತೊಲಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಕೂಡ ನಂಬಲಾಗಿದೆ. ಇನ್ನೊಂದು ಮುಖ್ಯ ಕಾರಣವೆಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಹಾಕುಂಭದ ಸಮಯವು ಸೂರ್ಯ ಮತ್ತು ಗುರುವಿನ ಚಲನೆಯನ್ನ ಅವಲಂಬಿಸಿರುತ್ತದೆ. ಗುರುಗ್ರಹವು ಎಲ್ಲ 12 ರಾಶಿಚಕ್ರಗಳ ಮೂಲಕ ಸರಿಸುಮಾರು ಪ್ರತಿ 12 ವರ್ಷಗಳಿಗೊಮ್ಮೆ ಸೂರ್ಯನನ್ನು ಒಂದು ಬಾರಿ ಪರಿಕ್ರಮಿಸುವುದಕ್ಕೆ ತೆಗೆದುಕೊಳ್ಳುತ್ತಾನೆ. ಗುರುವು ಕುಂಭರಾಶಿಯನ್ನು ಪ್ರವೇಶಿಸಿದಾಗ ಮತ್ತು ಸೂರ್ಯನು ಮೇಷರಾಶಿಗೆ ಬಂದಾಗ ಈ ಮಹಾಕುಂಭವನ್ನು ಆಚರಿಸಲಾಗುತ್ತದೆ. 2025ರ ಮಹಾಕುಂಭಮೇಳವು ಅತ್ಯಂತ ವಿಶೇಷವಾಗಿದೆ. ಕಾರಣವೇನೆಂದರೆ 144 ವರ್ಷಗಳಿಗೊಮ್ಮೆ ಸೂರ್ಯ, ಗುರು, ಚಂದ್ರ ಹಾಗೂ ಶನಿಯು ಒಂದೇ ಸಾಲಿನಲ್ಲಿ ಕಂಡುಬರುತ್ತವೆ. ಆದ್ದರಿಂದ ಈ ವರ್ಷದ ಕುಂಭಮೇಳವು ಅತ್ಯಂತ ವಿಶೇಷವಾಗಿದೆ ಹಾಗೂ ಮಂಗಳಕರವಾಗಿದೆ. ಈ ವರ್ಷದ 45 ದಿನಗಳ ಮಹಾಕುಂಭಮೇಳಕ್ಕೆ 40 ಕೋಟಿ ಯಾತ್ರಾರ್ಥಿಗಳು ಬರುವ ನಿರೀಕ್ಷೆ ಇದೆ. ಇವಿಷ್ಟು ಕುಂಭಮೇಳದ ಬಗ್ಗೆ ಒಂದು ಪುಟ್ಟ ಮಾಹಿತಿಯಾಗಿರುತ್ತದೆ. ಥ್ಯಾಂಕ್ ಯು ಯೂನಿವರ್ಸ್.